ಏನಪ್ಪ ಅಂದ್ರೆ ಮನರೇಗಾ ಅಥವಾ ನರೇಗಾದಲ್ಲಿ ಮೂಲಕ ಉದ್ಯೋಗ ಸೃಷ್ಟಿ ಆಯ್ತಂದ್ರೆ ಆ ಕೂಲಿಕಾರ ಪೇಮೆಂಟ್ ಹೆಚ್ಚಾದ್ರೆ ಅವ್ರು ತಮ್ಮ ಮಕ್ಕಳಿಗೆ ಕಲಿಸುವಂಥದ್ದು, ಶಿಕ್ಷಣ ಕೊಡಿಸುವಂಥದ್ದು ಎಲ್ಲನೂ ಆಗ್ತಾವೆ. ಅದ್ರ ಜೊತೆಗೆ ಈ ಗೋಡೌನ್ ಕಟ್ಟಿಸೋದಕ್ಕೆ ಜನರು ರೂಪಾಯಿ ಮಾಡ್ಕೊಳಕ್ಕೆ ಬರ್ತದೆ. ಸಿಮೆಂಟ್ ಕಲ್ಲು ನಾಟು ಕೊಟ್ರಪ್ಪ ಅಂದ್ರೆ ಗೋಡೌನ್ ಕಟ್ತಾರೆ ದೊಡ್ಡ ಪ್ರಮಾಣದಲ್ಲಿ. ಅದನ್ನು ಯಾಕೆ ಮಾಡಬಾರ್ದು? ಈ ಗೋಡೌನ್ ಕಟ್ಟಿಸುವಲ್ಲೇ, ಕೆರೆ ಮಾಡಿಸುವಲ್ಲೇ, ಅದ್ರ ಜೊತೆ ಮತ್ತು ಊರಾಗಿನ ಕೆಲಸಗಳಿಂದ ಹಳ್ಳಿ ಕೆಲಸಗಳು ಸಾಕಷ್ಟು ಇದ್ದಾವೆ. ಅವಕ್ಕೆ 150 ದಿನಗಳ ಕೆಲಸ ಹಂಚೆ ಇವೆಲ್ಲ ಮಾಡಿಸ್ಕೊಂಡ್ರೆ, ಯಾಕಂದ್ರೆ ಮುಖ್ಯ ಮ್ಯಾನ್ ಪವರ್ ಬೇಕಾದ ಮಾಡೋದಕ್ಕೆ ಮ್ಯಾನ್ ಪವರ್ ಇಲ್ಲಿ ಇರೋದ್ರಿಂದಾಗಿ ಅವೆಲ್ಲ ಸರಳ ಆಗಿಬಿಡ್ತಾವೆ. ಸಿಮೆಂಟ ಮುಂದೆ ಜೊತೆಗೆ ಉಸುಕ ಅಂತ ಗೊತ್ತದ. ಇವತ್ತು ನಾವು ಉಸುಕನ್ನು ಸಹಿತ ಇವನ್ನ ಕಲ್ಲು ಹೊಡೆದು ಮಾಡ್ತಾ ಇದ್ದೀವಿ, ಸ್ಟ್ಯಾಂಡ್ ಅಂತೇಳಿ. ಅವೆಲ್ಲ ಬಳಸ್ಕೊಂಡು ಅಲ್ಲಲ್ಲೇ ಚೆಕ್ ಡ್ಯಾಮ್ಗಳನ್ನು, ನೀರಾವರಿ ವ್ಯವಸ್ಥೆಗಳನ್ನು, ಕೆರೆಗಳನ್ನು ಈ ಒಂದು ಮನರೇಗಾ ಅಂಡರ್ ತೊಗೊಂಡು ಮಾಡಿ ಮ್ಯಾನ್ ಪವರ್ ಬೆಳೆಸಿದ್ರೆ ಆ ಜನಕ್ಕೊಂದು ಉದ್ಯೋಗ ಆಗ್ತದೆ. ಜೊತೆಗೆ ಅಲ್ಲಿಯ ಗೋಡೌನ್ಗಳಿಗೂ ಒಂದೊಂದು ಹಳ್ಳಿಯಲ್ಲಿ ಒಂದು ಗೋಡೌನ್ ಆಗ್ತದ್ರೆ ಅದು ಮಾರ್ಕೆಟಾಗಿ ಬೆಳೀತದೆ. ರೈತರಿಗೆ ಮಾರ್ಕೆಟ್ ಆದ್ರೆ ಇಡೀ ದೇಶದ ಒಂದು ಅರ್ಥವ್ಯವಸ್ಥೆ ಬದಲಾಗ್ತದೆ. ನಿಮಗೆ ಅನಿಸ್ತದೆ ಈ ದಿಶೆಯಲ್ಲಿ ನರೇಗಾವನ್ನು ಬಳಸ್ಕೊಂಡ್ರೆ ಭಾಳ ಉತ್ತಮ ಅನ್ನೋ ಒಂದು ಮಾತು. ಅದೇ ಕಾಲಕ್ಕೆ ಪ್ರಿಯಾಂಕಾ ಖರ್ಗೆ ಅವರು ಏನೋ ಟೀಕಾ ಮಾಡಿದ್ರೆ ಟೀಕೆ ಆಗಬಾರ್ದು, ಕನ್ಸ್ಟ್ರಕ್ಟಿವ್ ಆಗಿ ಈ ರೀತಿ ಮಾಡಿದರೆ ಉತ್ತಮ ಅನ್ನೋ ಸಲಹೆಯನ್ನು ಕೊಡುವಂಥ ಪ್ರಯತ್ನ ಅನಿಸಿದ ಖರ್ಗೆ ಅವರಂಥವರು ಸಿದ್ದರಾಮಯ್ಯನಂತೂ ಪ್ರಯತ್ನ ಮಾಡಿ 150 ದಿನಗಳವರೆಗೆ ಕೆಲಸವನ್ನು ಕೊಡಿಸುವಂಗೆ ಒತ್ತಡ ತಂದ. ಈ ದಿಶೆಯಲ್ಲಿ ಎಲ್ಲ ಒಂದು BJP ಏತರ ಸರ್ಕಾರಗಳು ಪ್ರಯತ್ನ ಮಾಡಿದರೆ ಸಹಜವಾಗಿ ಎಲ್ಲ BJP ಉಳ್ಳಂಥ ಸರ್ಕಾರಗಳು ಸಹಿತ ಇದನ್ನು ಪ್ರಯತ್ನ ಮಾಡಿ ಇಡೀ ದೇಶದ ಅರ್ಥವ್ಯವಸ್ಥೆಗೆ ಹೊಸ ಮೂರು ಕೊಡ್ಬೋದು ಅಂತೇಳಿ ಒಂದಿಷ್ಟು ತಜ್ಞರ ಅಭಿಪ್ರಾಯ. ಇದಕ್ಕೆ ನೀವು ಏನಂತೀರಿ? ಸರಿ ಇತ್ತು ಅಂತೀರೋ, ಇಲ್ಲ ಅಂತೀರೋ? ಸರಿ ಇಲ್ಲಂದ್ರೆ ಇಲ್ಲಲ್ರಿ. ಒಟ್ಟಿನಲ್ಲೇ ನರೇಗಾ 150 ದಿವಸ ಆಗಿರಿ, ಹೌದಲ್ರಿ? ಬೇಡ. ಇದು ಹೇ ಸೀತಾರಾಮ್ ಅಥವಾ H16 ನ್ಯೂಸ್ ನೋಡ್ತಾ ಇರ್ರಿ, ಲೈಕ್ ಮಾಡ್ತಾ ಇರ್ರಿ, ಜೊತೆಗೆ ಸಬ್ಸ್ಕ್ರೈಬ್ ಆಗ್ತಾ ಇರ್ರಿ. ಒಂದನೇ ಹೇಳೋದು.